ಏ ಬರ ನಿಂತ್ಕೊಂಡೆ ನನ್ನ ಮಾತು ಕೇಳು. ಹೊಸಲ್ ದಾಟಿದ್ರೆ ನನ್ನ ಮೇಲೆ ಆಣೆ. ಇಲ್ಲಿ ಎಲ್ಲ ಹೋಗ್ತಿದ್ಯಾ? ಅದಕ್ಕೆ ಜೀವನ ಸರಿ ಮಾಡಕ್ಕೆ ಹೊರಟ್ಬಿಟ್ಯಾ? ಮೆಚ್ಚಬೇಕಾದ್ದೆ. ತವ್ರ ಮನೆಗೆ ಏನಾದ್ರೂ ಒಂದು ಅಂದ್ರೆ ಕರಡು ಚುರ್ರನ್ನತ್ತಲ್ಲ. ನಿನ್ ಜಾಗದಲ್ಲಿ ನಾನಿದ್ದಿದ್ರು ಹೀಗೆ ಮಾಡ್ತಿದ್ನೋ ಏನೋ. ಆದ್ರೆ ನೀನ್ ಹಾಗೆ ಮಾಡಕ್ಕಾಗಲ್ಲ. ಯಾಕಂದ್ರೆ ನಿನಗಷ್ಟೇ ಆಗಿರೋಳು ಈ ಇಂದ್ರಮ್ಮ. ನೀನು ಈ ಮನೆ ಸೊಸೆ, ಈ ಮನೆ ಸ್ವತ್ತು. ನಿನ್ನ ನಿಯತ್ತು ಈ ಮನೆಗೆ ಹೊರತು ಆ ಮನೆಗಲ್ಲ. ಆದ್ರೆ ಅತ್ತೆ, ಈಗಾಗ್ಲೇ ಮದ್ವೆ ಆಗಿ ಚೆನ್ನಾಗಿ ಜೀವನ ಮಾಡ್ತಿರೋ ಜೀವಗಳನ್ನ ದೂರ ಮಾಡೋದು ಅಂದ್ರೆ. ಅಯ್ಯೋ ಮುಚ್ಚೆ ಬಾಯೇ. ಹಾಡಿದ್ದೆ ಹಾಡು ಕಿಸ್ಪಾಯ್ ದಾಸ ಅನ್ನೋ ಹಾಗೆ ಹೇಳಿದ್ದನ್ನೇ ಹೇಳ್ಬೇಡ. ಹುಟ್ಟಿದ ಮನೆಯಿಂದ ಈ ಮನೆಗೆ ಮದುವೆ ಆಗಿ ಬಂದಿರೋಳು ನೀನು. ಈ ಮನೆ ಮರ್ಯಾದೆ ಕಾಪಾಡಬೇಕಾಗಿರೋದು ನಿನ್ನ ಕರ್ತವ್ಯ. ಅದನ್ ಬಿಟ್ಟು ತವ್ರ ಮನೇನ್ ಕಾಪಾಡ್ತೀನಿ, ನಮ್ಮ ಅಣ್ಣ ಅಕ್ಕೆ ಜೀವನ ಉಳಿಸ್ತೀನಿ ಅಂತ ಏನಾದ್ರೂ ಹೋದ್ಯೋ ಜೀವನ ಪೂರ್ತಿ ಕೊರಗಬೇಕಾಗತ್ತೆ. ಹುಷಾರ್. ಏ ಬರ, ನಿನ್ಗೆ ನನ್ ಜೀವನ ಮುಖ್ಯ ಅಲ್ವಾ? ಅಲ್ಲ, ಈ ಮನೆ ನಿಂದು ಅಂತ ನೀನ್ ಅನ್ಕೊಂಡೇ ಇಲ್ವಾ? ಈ ಮನೆ ನಾನ್ ನಿಂದು ಅಂತ ಅನ್ಕೊಂಡಿದ್ದಿದ್ರೆ ಮೊದ್ಲು ನೀನು ನಮ್ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೆ. ಬಿಡು, ಈ ಮನೆ ನಿಂದು ಅಂತ ನೀನ್ ಯಾವತ್ತೂ ಅನ್ಕೊಂಡೇ ಇಲ್ಲ. ನಮಗೇನಾದ್ರೆ ನಿನಗೇನು? ಹಾಗಲ್ಲ ಶ್ರೀವಲ್ಲಿ, ನಾನು ಆ ಮನೇಲಿ ಹುಟ್ಟಿ ಬೆಳೆದಿರ್ಬೋದು, ಆದ್ರೆ ನಾನು ಇಡೀ ಜೀವನ ಕಳಿಬೇಕಾಗಿರೋದು ಈ ಮನೇಲಿ. ಈ ಮನೆಗೆ ಯಾವಾಗ್ಲೂ ಒಳ್ಳೇದಾಗ್ಲಿ ಅಂತಾನೆ ನಾನು ಬಯಸೋದು. ಆ ರೀತಿ ನೀನ್ ಬಯಸೋಳಾಗಿದ್ದಿದ್ರೆ ಈ ವಿಷಯ ಕೇಳ್ತಿದ್ದ ಹಾಗೆ ನೀನು ಸಂತೋಷ ಪಡ್ಬೇಕಾಗಿತ್ತು. ಈ ರೀತಿ ನಾನು ಮದ್ವೆನ ಮುರ್ದಾಕ್ತೀನಿ, ಇದನ್ನೆಲ್ಲ ಹಾಳು ಮಾಡ್ತೀನಿ ಅಂತ ಹೋಗ್ತಿರ್ಲಿಲ್ಲ. ನೋಡೇ ವರಲಕ್ಷ್ಮಿ, ನೀನ್ ಈ ಮನೆಗೆ ಸೇರಿದೋಳು ಅಂತ ನಿನಗನ್ಸಿದ್ರೆ ಎಲ್ಲೂ ಹೋಗದೆ ಇಲ್ಲೇ ಬಿದ್ದಿರ್ತೀಯ. ಇಲ್ಲ, ನಾನು ಆ ಮನೆಗೆ ಹೋಗ್ತೀನಿ, ನಮ್ಮಣ್ಣ ಅದಕ್ಕೆ ಜೀವನ ಉದ್ಧಾರ ಮಾಡ್ತೀನಿ ಅಂತ ಏನಾದ್ರೂ ಹೋದ್ಯೋ ನೆನಪಿಟ್ಕೋ, ಒಂದ್ಸಲ ಸಂಬಂಧ ಕಳ್ಕೊಂಡು ಹೋದ್ಮೇಲೆ ನಿನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಹಾಗೆ ವರ್ಧನ್ನು ಅಷ್ಟೇ, ಅವನನ್ನ ನನ್ನ ಮಗ ಅಂತಾನೆ ನಾನು ಒಪ್ಕೊಳ್ಳಲ್ಲ. ನೀವಿಬ್ರು ನನ್ನ ಅನ್ಕೊಂಡ್ಬಿಡ್ತೀನಿ. ಯಾಕತ್ತೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಹೀಗೆಲ್ಲ ಮಾತಾಡಿ ನನ್ನ ಕಟ್ ಹಾಕ್ತಿದ್ದೀರಾ? ದಯವಿಟ್ಟು ನಿಮ್ ನಿರ್ಧಾರನ ಬದಲಾಯಿಸ್ಕೊಳ್ಳಿ. ಇಲ್ಲಿ ಯಾರ ಜೀವನನೂ ಹಾಳಾಗ್ಬಾರ್ದು. ಇಲ್ಲಿ ಯಾರ ಜೀವನನೂ ಹಾಳಾಗ್ತಿಲ್ಲಮ್ಮ. ನನ್ನ ಮಗಳು ಶ್ರೀವಲ್ಲಿ ಜೀವನ ಸರಿ ಹೋಗ್ತಿದೆ ಅಷ್ಟೇ.